ಈ ರೀತಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಶಕ್ತಿ ಯೋಜನೆಯಿಂದ KSRTCಗೆ ಕೊಡ್ಬೇಕಾಗಿರ್ತಕ್ಕಂಥ 6,000 ಕೋಟಿ ಹಣವನ್ನ ಕೊಡ್ಲಿಕ್ಕಾಗಿದ್ದಿಲ್ಲ. 99 ಕೋಟಿ ಡೀಸೆಲ್ ದುಡ್ಡು ಕೊಡ್ಲಿಕ್ಕೆ ಆಗಿದ್ದಿಲ್ಲ. ಲೆಕ್ಕ ಹಾಕೊಳ್ಳಿ ಯಾವ ಪರಿಸ್ಥಿತಿಯಲ್ಲಿ ಇದೆ ರಾಜ್ಯ ಸರ್ಕಾರ ಅಂತಂದ್ರೆ 680 ಕೋಟಿ ಡೀಸೆಲ್ ದುಡ್ಡನ್ನ ಇವತ್ತಿನ ದಿವಸ ಕೊಡ್ಲಿಕ್ಕೆ ಆಗಿದ್ದಿಲ್ಲ. ಮೋದಿ ಅಂತಕ್ಕಂತಹ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ಕೊಟ್ಟು ಬಹುದೊಡ್ಡ ಟೋಪಿಯನ್ನ ಬಕ್ಬಲ್ ಟೋಪಿಯನ್ನ ರಾಜ್ಯದ ಜನತೆಗೆ ಹಾಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿಲ್ಲ ಆಗಿದೆ ಅನ್ನೋದು ಜನಗಳಿಗೂ ಗೊತ್ತಿದೆ. ಆದ್ರೆ ಜನಗಳು ಏನು ಮಾಡಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿಲಿ ಇರುವಂತ ಸಂದರ್ಭದಲ್ಲಿ ಜನಗಳಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿ ಅವ್ರು ಯಾವ್ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಒಂದು ನಿಖರವಾದ ದಿನಾಂಕನ ಗೊತ್ತು ಮಾಡಿಸಿ ಅಂತ ಕೇಳೋದು ಮೊದಲನೇ ಪ್ರಶ್ನೆಯಾಗಿ ನಿಂತಿದೆ ನಮ್ಮ ಪಕ್ಷದ್ದು. ಇವತ್ತು ಗೃಹಲಕ್ಷ್ಮಿನ ಯೋಜನೆ 5ನೇ ತಾರೀಕು ಇಲ್ಲ 10ನೇ ತಾರೀಕು ಪ್ರತಿ ತಿಂಗಳು ಬರುತ್ತೆ. ಮತ್ತೆ ವಿದ್ಯುತ್ ಶಕ್ತಿ ಹಣ ಯಾವುದೇ ಒಂದು ಗ್ಯಾರಂಟಿನ ಇಂಥ ದಿವಸ ನಾವು ಪ್ರತಿ ತಿಂಗಳಲ್ಲಿ ಕೊಡ್ತೀವಿ ಅನ್ನೋದನ್ನ ಹೇಳಿ ಅನ್ನೋದನ್ನ ನಮ್ಮವ್ರು ಕೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಅದನ್ನ ಯಾವುದನ್ನು ನಾವು ಹೇಳ್ತೀವಿ ಅನ್ನೋ ಒಂದು ಪರಿಸ್ಥಿತಿಲಿ ಇಲ್ಲ. ಮತ್ತೆ ಇವತ್ತೇನು ನಮ್ಮ ಎಲ್ಲ ನಾಯಕರುಗಳು ಇವತ್ತೇನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಏನು ಗಲಾಟೆ ಮಾಡ್ತಾ ಇದ್ದಾರೆ, ಗುತ್ತಿಗೆದಾರರು 64 ಲಕ್ಷ ಕೋಟಿನ ಏನು ಬರ್ಬೇಕಾಗಿದೆ ಬಾಕಿ ಹಣ ಅದನ್ನು ಕೊಡ್ತಾ ಇಲ್ಲ. 40% ಇದ್ದಂತ ಕಮಿಷನ್ 60%ಗೆ ಹೋಗಿದೆ. ಈ ತರ ಎಲ್ಲ ಒಂದು ಸರ್ಕಾರದಲ್ಲಿ ಯಾವುದೇ ಒಬ್ಬ ಸಚಿವರುಗಳು ಯಾವುದೇ ಒಂದು ರೀತಿಯಾಗಿ ನೇರವಾಗಿ ಉತ್ತರವನ್ನು ಕೊಡದೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾಡೋದೇ ಹಿಂಗೆ, ನಾವು ಇರೋದೇ ಹಿಂಗೆ ಅಂತ ಏನೊಂದು ನೇರ ದೃಷ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಜನ ಇವಾಗಲಾದ್ರೂ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೊಂದು ಸರಿಯಾದ ಪಾಠವನ್ನು ಕಲಿಸ್ಬೇಕು. ಉಗ್ರವಾದ ಹೋರಾಟವನ್ನು ಮಾಡುವಂತ ನಮ್ಮ ಜನತಾದಳ ಪಕ್ಷಕ್ಕೆ ಸಾರ್ವಜನಿಕರು ನೇರವಾಗಿ ಬೆಂಬಲ ಕೊಟ್ಟು ಈ ಒಂದು ಸಮಸ್ಯೆಗಳನ್ನೆಲ್ಲ ಬಗೆಹರಿಸಕ್ಕೆ ಸಹಕಾರಿ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರ ನೇತೃತ್ವದ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳಿ ಕುಮಾರಣ್ಣವ್ರ ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಮೊದಲನೇದಾರ ನಿಲ್ತಾರೆ. ಇವತ್ತೇನು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದೀವಿ, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ದೊಡ್ಡ ಮಟ್ಟದಲ್ಲಿ ಈ ವಿಷಯಗಳ ಬಗ್ಗೆ ಎಲ್ಲ ಗಲಾಟೆ ಮಾಡಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸಿ ಅವ್ರಿಗೆ ಬರ್ಬೇಕಾಗಿರುವಂತ ಗ್ಯಾರಂಟಿಯನ್ನು ತಲುಪಿಸೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ.